ನಿರ್ಮಲ ಯಾಕೆ ಸಪ್ಪ ಕೂತಿ ಯಾಕೆ ಚಿಂತೆ ಮಾಡತ್ತೆ? ಏನ್ ಸಪ್ಪ ಕೂಡುದ್ ಬಿಡ್ರಿ. ನಿಮ್ಗ್ ಗೊತ್ತಿದ್ ಮಾತೇ ಐತಿ, ಮದುವೆಯಾಗಿ 5 ವರ್ಷ ಆಯ್ತು, ಒಂದ್ ಮಗುನೂ ಹುಟ್ಟಿಲ್ಲ. ಅಲ್ರಿ, ಎಲ್ಲ ದೇವ್ರಾಯ್ತು ದಿಂಡ್ರಾಯ್ತು, ಇನ್ನ ಏನ್ ಮಾಡ್ಬೇಕು ನಾವು? ನೋಡು, ನೀ ಹಿಂಗೆ ಹೇಳ್ಕೊತ ಕೂತ್ರ ಮಕ್ಳಾಗ್ತಾವ ನಮ್ಗೆ? ಎಲ್ಲ ದೇವ್ರ ಇಚ್ಛೆ, ಅದು ದೇವ್ರು ಕೊಡ್ಬೇಕು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾನು ಹೇಳಿದ್ದೆಲ್ಲ ಪೂಜೆ ಮಾಡಿಸಿದೆ, ಯಾರ್ಯಾರು ಏನೇನ್ ಹೇಳ್ತಾರ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ ಬಂದೆ, ಆದ್ರೂ ನಮ್ಮ ಮಕ್ಳಾಗೋಲ್ಲು. ಹಂಗಲ್ರಿ, ಈಗ ರೋಡ್ ಮೇಲೆ ಹೊಂಟ್ರ ಎಲ್ಲಾರು ನನಗ ಬಂಜಿ ಬಂಜಿ ಅಂತ ಕರೀತಾರ. ಎಲ್ಲ ನಾ ಹೆಂಗೋ ಹೊಟ್ಟೆ ಹಾಕೋಬಹುದು, ಆದ್ರ ಮಕ್ಳು ಇರ್ಲಾರ್ದ ಮನಿನೇ ಅಲ್ಲ. ಬಾಜುದವ್ರು ನೋಡ್ತೀನಿ ನಾನು, ಮಕ್ಕಳನ್ನ ಎಂತ ಚಂದ ರೆಡಿ ಮಾಡ್ತಾರೋ, ಎಷ್ಟ್ ಕಾಳಜಿ ಮಾಡ್ತಾರೋ. ಹುಡುಗರು ಅಟ್ಟೆ ಅವ್ವ ಅಪ್ಪ ಅಂತ ಎಷ್ಟ್ ಕಾಳಜಿ ಮಾಡ್ತಾರ. ನಮ್ಮಿಬ್ಬರಿಗೂ ಅಂತದ್ದು ಇದನ್ನೇ ಇಲ್ಲ, ಹಣೆ ಬರ್ದಾಗೆ ಇಲ್ಲ ಅನ್ಸ್ತೈತಿ. ನೋಡು, ನೀ ಹೇಳ್ಕೊತಿ, ನಾ ಹೇಳ್ಕೊಳಲ್ವ. ನನಗೂ ನೋಡು, ಸಾಲಿ ಮುಂದೆ ಆಯ್ದ್ರ ಹುಡುಗರು ಎಷ್ಟು ಚಂದ ಆಡ್ತಿರ್ತಾವ. ನನಗೂ ಯಾವಾಗ ಹುಡುಗನ್ ತಗೊಂಡು ಎತ್ತಿ ಆಡಿಸ್ಲಿ ಅನ್ನೋದು ದುಃಖ ಆಗ್ತೈತಿ. ಏನು ಮಾಡಲಿ, ನೀ ಅಳ್ತಿ ಅಂತೇಳಿ ನಾ ಇಲ್ಲಿ ಮನಸ್ಸಿನ ಇಟ್ಕೊಂಡ್ಕೊಂಡಿರ್ತೀನಿ. ನಾನು ನಿನ್ನ ಮುಂದೆ ಹೇಳಂಗಿಲ್ಲ. ನೋಡ್ರಿ, ಎಲ್ಲ ಡಾಕ್ಟರ್ ಅದು, ಎಲ್ಲ ದೇವ್ರ ದಿಂಡ್ರ ಎಲ್ಲ ಅದು. ನಮ್ಗಾದ್ರೂ ಮಕ್ಳು ಆಗವಲ್ಲ ಅಂದ್ರ ನನ್ನ ಹಂತಕ್ಕೆ ಏನೋ ದೋಷ ಇರ್ಬೋದು. ನೀವು ಇನ್ನೊಂದ್ ಮದ್ವೆ ಆಗ್ಬಿಡ್ರಿ. ಚಿಚೆ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನೋಡು, ಮಕ್ಳಾಗಿಲ್ಲ ಅಂದ್ರ ಒಂದು ಗಂಡಸಗ ಇನ್ನೊಬ್ಬಾಕಿನ ಮಾಡ್ಕೋ, ಮಕ್ಳಾಕವಂತಾರ. ಇದು ಸಮಾಜ. ನೋಡು, ಗಂಡ್ಮಕ್ಳಿಗೊಂದು ನ್ಯಾಯ, ಹೆಣ್ಮಕ್ಳಿಗೊಂದು ನ್ಯಾಯ, ಹಿಂಗೆ ಸಮಾಜ ಇದು. ಅದಕ್ಕೆ ಏನು ಬೇಡ, ಲಗ್ನನೂ ಆಗೋದು ಬೇಡ, ಏನು ಬೇಡ. ದೇವ್ರು ಯಾವಾಗ ಕಣ್ಣು ತೆರಿತಾನ ನಮ್ಮ ಮಕ್ಳು ಆಗೇ ಆಗ್ತಾವ. ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನಗೆ ನಾ ಮಗು, ನೀ ನನಗೆ ಮಗು, ಇಬ್ರು ಸಂತೋಷವಾಗಿರೋನು ನಡಿ ಒಳಗೆ. ಅದೇ ಚಿಂತೆ ಮಾಡ್ಕೊಂಡ್ರು ಬೇಡ. ಚಿಂತೆ ಆಗ್ಲಾರ್ದೆ ಏನ್ ಮಾಡ್ತದ್ರಿ? ರಗಡ ಆಸ್ತಿ ಕೊಟ್ಟನ ದೇವ್ರ, ಅಂತಸ್ ಕೊಟ್ಟನ, ಎಲ್ಲಾನು ಐತಿ. ಆದ್ರ ಮಕ್ಳೇ ಇಲ್ಲ. ಮಕ್ಳಿಲ್ಲ ಅಂದ್ರ ಮನಿ ನೋಡ್ರಿ ಹೆಂಗೈತಿ ನೋಡ್ರಿ, ಒಣ ಒಣ ರಣ ರಣ ಮನಿ ಐತಿ. ಅದು ನೀ ಹೇಳೋದು ನಿಜಾನೇ. ದೇವ್ರ ಎಲ್ಲಾನು ಕೊಟ್ಟು ಮಗು ಕೊಟ್ಟಿಲ್ಲ ನಮಗೂ. ಒಬ್ಬೊಬ್ಬರಿಗೆ ಮನೆ ತುಂಬ ಮಕ್ಕಳು ಕೊಟ್ಟಿರ್ತಾನ, ಆಸ್ತಿ ಕೊಟ್ಟಿರಂಗಿಲ್ಲ. ಅದನ್ನು ಅನುಭವಿಸ್ಲಕ್. ನೋಡು, ಏನಾಗಲ್ಲ, ನಡಿ ಒಳಗೆ ನಡಿ. ಏಪಿ ಯಾಕಳತ್ತಿ ನಾ ಅಪ್ಪ ಬಿಟ್ಟು ಹೋಗ್ಯಾರ? ಕರಿಲಕ್ ಬಂದಿಲ್ಲ ಒಟ್ಟೆ ಯಾರು? ಯಾರಿಲ್ಲ. ಇಲ್ಲೇ ಕೂತೀನ, ಬಾಳ್ತಾಯ್ತಾನ ಕೂತ. ನಡಿ, ನಮ್ಮ ಮನೆಗೆ ಬರ್ತೀನ. ನಾ ನಿನಗೆ ಬಿಸ್ಕಿಟ್ ಕೊಡ್ತೀನಿ, ಚಲೋ ಚಲೋ ಊಟ ಮಾಡಿಸ್ತೀನಿ, ಚಲೋ ಇಂಥವು ಅದ್ಬಿ